ನಾಡಿನ ಸರ್ವರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನೆಹರು ಕ್ರೀಡಾಂಗಣದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಆ ಸನ್ನಿವೇಶದಲ್ಲಿ 4 ಜನ ಮಕ್ಕಳು ತಲೆ ಸುತ್ತಿ ಬಿದ್ದಿದ್ದನ್ನು ಗಮನವನ್ನು ಹರಿಸಿದ್ದಾರೆ. ಅದರಲ್ಲಿ ಏನಾಗ್ತದೆ ಅಂದರೆ, ಬಿದ್ದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಎತ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ತಲೆ ತಿರುಗಿ ಬೀಳೋದು ಅಂತಂದರೆ ಬ್ಲಡ್ಡಿನ ಪ್ರಮಾಣ, ಅಂದರೆ ನೀರಿನ ಅಂಶ ಮತ್ತು ರಕ್ತದ ಒತ್ತಡದ ಪ್ರಮಾಣ ಕಡಿಮೆ ಆಗಿಬಿಟ್ಟು ಆ ಥರ ಆಗ್ತದೆ. ಬ್ರೈನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ಈ ರೀತಿ ತಲೆ ಸುತ್ತು ಬರ್ತದೆ. ಹಾಗಾಗಿ ಯಾವುದೇ ಮಕ್ಕಳಿಗೆ ನಿಂತಾಗ ತಲೆ ಸುತ್ತು ಬಿದ್ದಾಗ ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಮಲಗಿಸಿ 2 ಪಾದವನ್ನು ಅಟ್ಲೀಸ್ಟ್ ಒಂದು 3 ಅಡಿ ಎತ್ತರಕ್ಕೆ ಕೈಯಲ್ಲಿ ಎತ್ತಬೇಕು. ಎತ್ತಿ ಹಾಗೆ ಇದ್ದರೆ ಕಾಲಿನಲ್ಲಿರುವಂತಹ ಶೇಖರಣೆಯಾದಂಥ ರಕ್ತ ಎಲ್ಲ ಮೆದುಳಿಗೆ ಹೋಗ್ತದೆ. ಮೆದುಳಿಗೆ ಹೋದಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗಿ ಮಕ್ಕಳಿಗೆ ಅನ್ಕಾನ್ಷಿಯಸ್ ಅಥವಾ ಸೆಮಿ ಕಾನ್ಷಿಯಸ್ ಇದ್ದರೆ ಅವರಿಗೆ ಸರಿ ಆಗ್ತದೆ. ಅದು ಬಹಳ ಮುಖ್ಯವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ 2 ರಿಂದ 3 ನಿಮಿಷ ಆ ರೀತಿ ಇಟ್ಕೊಂಡ್ರೆ ಮಕ್ಕಳು ಆರಾಮಾಗ್ತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಆರಾಮಾಗ್ತಾರೆ. ಅದರ ನಂತರವಾಗಿ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅಂದರೆ ಆ ಸಮಯದಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಕೂರಿಸ್ತಾರೆ, ಎತ್ಕೊಂಡು ಹೋಗ್ತಾರೆ, ಅಥವಾ ನೀರು ಕುಡಿ ಅಂತ ಹೇಳ್ತಾರೆ. ಯಾವುದೂ ಉಪಯೋಗ ಆಗಲ್ಲ. ಫಸ್ಟ್ ಬೇಕಾಗೋದು ಬ್ರೈನಿಗೆ ಬ್ಲಡ್ ಸಪ್ಲೈ. ಇಮಿಡಿಯೇಟಾಗಿ ಕಾಲಿನ ಮೇಲೆ ಎತ್ಕೊಂಡ್ರೆ ಆರಾಮಾಗ್ತಾರೆ. ಇದು ಎಲ್ಲರಿಗೂ ಗಮನದಲ್ಲಿ ಈ ಸಮಯದಲ್ಲಿ ಸಂದೇಶವನ್ನು ಕೊಡ್ತೀನಿ.